ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಮೊನ್ನೆ ಬಳೆ ಶಾಸ್ತ್ರದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅವ್ರ ಮದುವೆ ಇದೆ ಇವತ್ತು. ನಾಳೆಗೆ ಮದುವೆ ಇದೆ. ಇವತ್ತೇ ಹೋಗ್ತಾ ಇದ್ದೀವಿ. ಗದಗದಲ್ಲಿ ಇದೆ SBS ಗಾರ್ಡನ್ ಅಂತ. ಆ ಗಾರ್ಡನ್ದಲ್ಲಿ ಮದುವೆ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಅವರು ನಮಗೆ ಅಂತ ಒಂದು ಬಸ್ ಮಾಡಿದ್ರು. ಕಿಟ್ಟಿ ಪಾರ್ಟಿ ಮೆಂಬರ್ಸ್ಗೆ ಎಲ್ಲ ಫ್ರೆಂಡ್ಸ್ಗೆ ಅಂತ ಒಂದು ಬಸ್ ಅರೇಂಜ್ ಮಾಡಿದ್ರು. ಇವಾಗ ಬಸ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇನ್ನು ಎಲ್ಲರೂ ಬರಬೇಕು. ಬಂದ ಮೇಲೆ ಬಸ್ ಬಿಡ್ತಾರೆ. ಇವಾಗ ನೋಡಿ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಫುಲ್ ಖುಷಿಯಲ್ಲಿದ್ದಾರೆ. ಹಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಎಲ್ಲರಿಗೂ ಜರ್ನಿ ಮಾಡೋದಂದ್ರೆ ತುಂಬಾ ಇಷ್ಟ. ಭಾಳ ಎಲ್ಲರೂ ಆಕ್ಟಿವ್ ಇದ್ದಾರೆ. ಎಲ್ಲರೂ ಬಸ್ ಒಳಗೆ ಅಂತಾಕ್ಷರಿ ಹಾಡೋದು, ದೇವ್ರ ಸಾಂಗ್ಸ್ ಹಾಡೋದು ಎಲ್ಲ ಮಾಡಿದ್ರು. ಸ್ವಲ್ಪನೂ ಬೇಜಾರಾಗಲಿಲ್ಲ. ಬಸ್ ಒಳಗೆ ಟೈಮ್ ಹೋದಿದ್ದೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಎಂಜಾಯ್ ಮಾಡ್ಕೋತಾ ಹೋದ್ವಿ ನಾವು. ಆಮೇಲೆ ನಾವು SBS ಗಾರ್ಡನ್ ಗದಗಿಗೆ ರೀಚ್ ಆದ್ವಿ. ಅಲ್ಲಿ ಒಳಗಡೆ ಎಲ್ಲ ಗಿಡಗಳಿಗೆ ಲೈಟಿಂಗ್ಸು ಮತ್ತೆ ಫ್ಲವರ್ಸು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಆಮೇಲೆ ನಮಗೆ ಉಳ್ಕೊಳ್ಳೋಕೆ ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲಾನು ಮಾಡಿದ್ರು. ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸ್ಟೇಜ್ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಎಲ್ಲ ಒರಿಜಿನಲ್ ಫ್ಲವರ್ಸ್ ಇಂದ ಸ್ಟೇಜ್ ಡೆಕೋರೇಷನ್ ಮಾಡಿದ್ರು. ಎಲ್ಲ ಒರಿಜಿನಲ್ ಫ್ಲವರ್ಸ್ ನೋಡ್ರಿ ಇವು. ಆಮೇಲೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿತ್ತು. ಶಾವಿಗೆ ಉಪ್ಪಿಟ್ಟು ಮತ್ತೆ ಬೇಲ್ಪುರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಆಮೇಲೆ ಫ್ರೂಟ್ ಸಲಾಡು, ಕಾಫಿ, ಟೀ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಸೆಲ್ಫಿ ತಗೊಂಡ್ವಿ. ಆಮೇಲೆ ಮದುಮಕ್ಕಳನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಅವರಂತೂ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ಕೋತಾ ಬರ್ತಾ ಇದ್ರು. ಮತ್ತು ಕೋ ಡಾನ್ಸರ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಎಲ್ಲ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾವಂತೂ ಫುಲ್ ಮದುವೆನ ಎಂಜಾಯ್ ಮಾಡಿದ್ವಿ. ಆಮೇಲೆ ಫೈರ್ ಕ್ರ್ಯಾಕರ್ಸು, ಪಟಾಕಿ ತುಂಬ ಚೆನ್ನಾಗಿ ಹೊಡಿತಾ ಇದ್ರು. ಫುಲ್ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು. ಮತ್ತೆ ಬೆಳಗ್ಗೆ ಟಿಫನ್ಗೂ ಇಡ್ಲಿ, ದೋಸೆ, ವಡಾ, ಸಾಂಬಾರ್ ಮತ್ತೆ ಸ್ವೀಟ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಮತ್ತೆ ನೈಟ್ ಊಟನೂ ತುಂಬಾ ಚೆನ್ನಾಗಿತ್ತು. ಮಂಡಿಗೆ, ರುಮಾಲ್ ರೊಟ್ಟಿ
ಪನ್ನೀರ್ ಪಲ್ಯ, ಮಿಕ್ಸ್ ಬಾಜಿ ಎಲ್ಲ ತುಂಬ ಚೆನ್ನಾಗಿ ವೆರೈಟಿಯಾಗಿ ಮಾಡಿದ್ರು ಫ್ರೆಂಡ್ಸ್. ನಾವಂತೂ ಫುಲ್ ಎಂಜಾಯ್ ಮಾಡ್ಕೋತ ಎಲ್ಲಾನು ತಿಂದ್ವಿ. ಆಮೇಲೆ ಮದುವೆ ದಿನ ಸ್ಟೇಜ್ ಎಲ್ಲ ತುಂಬ ಡೆಕೋರೇಷನ್ ಮಾಡಿದ್ರು. ಶ್ರೀನಿವಾಸ್ ಪದ್ಮಾವತಿ ಮೂರ್ತಿ ಇಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಫ್ರೆಂಡ್ಸ್. ನೋಡೋಕಂತೂ ತುಂಬ ಚೆನ್ನಾಗಿತ್ತು. ಹೂವಿನ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಮೂರ್ತಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಆಮೇಲೆ ಫೋಟೋಸ್ ತಗೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.